ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಒಣ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಇದೇನಿದು ಎಲ್ಲ ಬಿಟ್ಬಿಟ್ಟು ಒಣಗಿದ ಮೀನನ್ನ ಮಾಡ್ತಾ ಇದ್ದಾರಲ್ಲ ಅಂತ ನೀವು ತಿಳ್ಕೊಬೋದು. ಇದರಲ್ಲಿ ಒಂದು ಸೀಕ್ರೆಟ್ ಇದೆ, ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನಾನಿವತ್ತು ಬಂಬಲ್ ಮೀನನ್ನ ಫ್ರೈ ಮಾಡ್ತಾ ಇದ್ದೀನಿ. ಆ ಬಂಬಲ್ ಮೀನನ್ನ ತೊಗೊಂಡು ಅದ್ರ ತಲೆ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೋಬೇಕು. ನೆನೆಸಿಟ್ಕೊಂಡಾಗ ಆ ಮೀನು ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರಲ್ಲ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಆ ಸಾಫ್ಟಾಗಿರೋದನ್ನ ತೊಗೊಂಡು ನಾವು ಕಲ್ಲನ್ನೆಲ್ಲ ಇಟ್ಕೊಂಡು ಕುಟ್ಟಬೇಕು. ಮೀನನ್ನು ತೊಗೊಂಡು ಅದ್ರದ್ದು ಮಧ್ಯದಲ್ಲಿ ಬೋನ್ ಬರುತ್ತಲ್ಲ, ಮೊಳೆ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಕುಟ್ಕೋಬೇಕು. ಕುಟ್ಕೊಂಡಾಗ ಏನಾಗುತ್ತೆ, ಅದು ಗಟ್ಟಿಗಿರೋದು ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಅಗಲ ಆಗುತ್ತೆ. ಕಡ್ಡಿ ಥರ ಇರುತ್ತೆ, ಅದು ಅಗಲ ಆಗುತ್ತೆ. ಆವಾಗ ನಾವು ಅದಕ್ಕೆ ರೆಕ್ಕೆ ಬಾಲ ಎಲ್ಲ ಕಟ್ ಮಾಡ್ಕೋಬೇಕು. ನಾವು ನೆನೆಸ್ಕೊಂಡಾಗ ಅದ್ರ ಹೊಟ್ಟೆಲಿರೋ ಗಲೀಜು ಕೂಡ ಸಾಫ್ಟ್ ಆಗುತ್ತೆ. ಸಾಫ್ಟಾಗಿ ನಾವು ಅದನ್ನು ಕ್ಲೀನ್ ಮಾಡಿ ತಗೊಬೋದು, ಆ ರೀತಿ ಇರುತ್ತೆ. ಹಾಗಾಗಿ ಒಂದು ಅರ್ಧ ಗಂಟೆ ನೆನೆಸ್ಕೋಬೇಕಾಗತ್ತೆ. ನಾವು ಅದನ್ನೆಲ್ಲ ತಗೊಂಡು ಕಟ್ ಮಾಡಿ ಎಲ್ಲ ಒಂದು 4ರಿಂದ 5 ಸತಿ ತೊಳಿಬೇಕು. ತೊಳೆದಾದ್ಮೇಲೆ ಅದನ್ನು ಒಂದು ತಟ್ಟೆ ಅಥವಾ ಬಟ್ಲಲ್ಲಿ ಇಟ್ಕೊಂಡು ಅದಕ್ಕೆ ಮಸಾಲೆ ಹಾಕಬೇಕಾಗತ್ತೆ. ನಾನು ಅದಕ್ಕೆ ಅರಿಶಿನ ಪುಡಿ, ಕಾರ್ನ್ಫ್ಲವರ್ ಪೌಡ್ರು, 1 ಸ್ಪೂನ್ ಖಾರದ ಪುಡಿ, ಪುಡಿ ಉಪ್ಪು ಮತ್ತು ವಿನಿಗರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊತೀನಿ. ನೀರಿಗೇನು ಹಾಕೋದು ಬೇಡ, ಮತ್ತು ಸಪ್ರೇಟಾಗಿ ಇಟ್ಕೊಂಡು ಕಲಸೋದು ಬೇಡ. ಎಲ್ಲ ಆ ಮೀನು ಮೇಲೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 10ರಿಂದ 15 ನಿಮಿಷ ಅದನ್ನು ನೆನೆಸ್ಬೇಕು ನಾವು ಮಸಾಲೆನ. ಆಮೇಲೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಾವಿದ್ದು ಚೆನ್ನಾಗಿ ಕುಟ್ಕೊಂಡಿರೋದಕ್ಕೋಸ್ಕರ ನಾವು ಹಚ್ಚಿರೋಂಥ ಮಸಾಲೆ ಕಲಿಸ್ಕೊಂಡಿರ್ತೀವಲ್ಲ, ಅದು ಚೆನ್ನಾಗಿ ಮಸಾಲೆ ಹಿಡ್ಕೊಳುತ್ತೆ ಮೀನೊಳಗೆಲ್ಲ ಹೋಗಿ, ಮತ್ತು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಚಿಪ್ಸ್ ತಿನ್ನಂಗಿರುತ್ತೆ ಮೀನು. ಹಾಗಾಗಿ ಅದರ ನಾವು ಚೆನ್ನಾಗಿ ಕುಟ್ಕೋಬೇಕಾಗತ್ತೆ. ಮೀನನ್ನು ಕುಟ್ಕೊಂಡ್ವಿ ಅಂತಂದರೆ ಮಸಾಲೆ ಅದರೊಳಗಡೆ ಇಳಿಯೋದಕ್ಕೆ ಚೆನ್ನಾಗಿರುತ್ತೆ. ಈಗ ಅದನ್ನೆಲ್ಲ ನಾನು ಮಸಾಲೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಅದನ್ನು ಶಾಲೋ ಫ್ರೈ ಮಾಡ್ಕೋಬೇಕು. ಶಾಲೋ ಫ್ರೈ ಮಾಡಿಕೊಂಡು ಹಿಂದೆ ಮುಂದೆ ತಿರುಗಿಸ್ಕೊಂಡು ಅದನ್ನು ಗರಿ ಆಗೋ ತನಕ ಹುರ್ಕೋಬೇಕು. ತುಂಬ ಜನ ಮನೆಯಲ್ಲಿ ಒಣ ಮೀನು ಮಾಡ್ಕೊಂಡು ತಿಂತಾರೆ, ಮತ್ತು ಒಂದೇ ಥರದ ಮೀನು ತಿನ್ನೋದಿಲ್ಲ. ವೆರೈಟಿ ಮೀನುಗಳಿರುತ್ತೆ. ಆ ಥರ ಮೀನುಗಳನ್ನೆಲ್ಲ ಇಟ್ಕೊಂಡು ಮಾಡಿಕೊಂಡು ತಿಂತಾರೆ. ಎಲ್ಲ ಮೀನನ್ನು ನೆನೆಸ್ಬಿಟ್ಟು ಮಸಾಲೆ ಹಾಕಿ ಹುರಿತಾರೆ. ಆದರೆ ಈ ಬಂಬಲ್ ಮೀನನ್ನ ಮಾತ್ರ ನಾವು ನೆನೆಸ್ಬಿಟ್ಟು ಈ ಥರ ಕುಟ್ಕೋಬೇಕು. ಕುಟ್ಕೊಂಡ್ವಿ ಅಂತಂದರೆ ನಮಗೆ ಆ ಮೀನು ಚೆನ್ನಾಗಿ ಫ್ರೈ ಆಗುತ್ತೆ, ಮತ್ತು ಒಳಗಡೆನೂ ಕೂಡ ಬೇಯುತ್ತೆ. ಇಲ್ಲ ಅಂತಂದರೆ ಮೇಲ್ಗಡೆ ಮಸಾಲೆ ಇರುತ್ತೆ, ಮತ್ತು ಗಟ್ಟಿ ಇರೋದಕ್ಕೋಸ್ಕರ ನಾವು ಹಾಗೆ ಫ್ರೈ ಮಾಡಿ ತೆಗೆದುಬಿಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ತಿನ್ನೋದಕ್ಕೆ ಕಹಿ ಅನಿಸುತ್ತೆ ನಮಗೆ. ಯಾಕೆ ಅಂತಂದರೆ ಒಳಗಡೆ ಬೆಂದಿರೋದಿಲ್ಲ ನೋಡ್ರಿ, ಫ್ರೈ ನಮಗದು ಗಟ್ಟಿ ಅನಿಸುತ್ತೆ ಮತ್ತು ಕಹಿ ಇರುತ್ತೆ. ನಾವು ಈ ಥರ ಕುಟ್ಕೊಂಡಾಗ ನಮಗೇನಾಗುತ್ತೆ, ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ಅದು ಕಡ್ಡಿ ಮೀನು ಥರ ಯಾವ ರೀತಿ ಟೇಸ್ಟ್ ಆಗಿರುತ್ತೋ ಅದೇ ಥರನೇ ಇದು ಕೂಡ ಕ್ರಿಸ್ಪಿಯಾಗಿದ್ದು ನಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಫಿಂಗರ್ ಚಿಪ್ಸ್ ತಿನ್ನಂಗೆ ಇರುತ್ತೆ ನೋಡಿ. ನಾವು ಇದನ್ನು ತೊಗೊಂಡು ಶಾಲೋ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಿಂದೆ ಮುಂದೆ ತಿರುಗಿಸ್ಕೋಬೇಕು. ತುಂಬ ಜನ ಮನೆಯಲ್ಲಿ ಒಣ ಮೀನು ಮತ್ತು ಸಮುದ್ರ ಸೈಡಲ್ಲಿ ಇರೋರೆಲ್ಲರೂ ಕೂಡ ಮೀನು ಇಲ್ದಂಗೆ ಅವ್ರದ್ದು ಊಟ ಇರೋದಿಲ್ಲ. ಆದರೆ ಬೇರೆ ಸೈಡಲ್ಲಿ ಇರೋರು ಹಸಿ ಮೀನು ಮಾಡ್ತಾರೆ, ಒಣ ಮೀನು ಮಾಡ್ತಾರೆ. ಜಾಸ್ತಿ ಸೊಪ್ಪು ಸಾರೆಲ್ಲ ಮಾಡಿದಾಗ ಒಣಗಿದ ಮೀನು ತಗೊಬಂದು ಫ್ರೈ ಮಾಡ್ಕೊಂಡು ತಿಂತಾರೆ. ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಇದು ಬೇಳೆ ಸಾರಿಗೆ, ಸೊಪ್ಪು ಸಾರಿಗೆ, ತಿಳಿ ಸಾರಿಗೆ, ಸಾಂಬಾರಿಗೆ ತುಂಬ ಟೇಸ್ಟಾಗಿರುತ್ತೆ ಮೀನು ನೆಂಚ್ಕೊಳಕ್ಕೆ. ಹಾಗಾಗಿ ಇದಿತ್ತು ಅಂತಂದರೆ ನಾವು ಎಷ್ಟು ಬೇಕೋ ಅಷ್ಟು ಊಟ ಮಾಡ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ ನೋಡಿ. ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ತಿಂದರೆ ಜಾಸ್ತಿ ಎಣ್ಣೆ ಕೂಡ ಎಳ್ಕೊಳೋದಿಲ್ಲ ಇದು. ಇದನ್ನು ಸ್ವಲ್ಪ ತಣ್ಣಗಾದಾಗ ಅದು ಮುರಿಬೇಕಾದ್ರೆ ಅದು ಚೆನ್ನಾಗಿ ಸೌಂಡ್ ಬರುತ್ತೆ, ಟಕ್ ಅಂತ ಸೌಂಡ್ ಬರುತ್ತೆ. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ಆವಾಗಲೇ ಅದು ಒಳ್ಳೆ ಫ್ರೈ ಆಗಿದೆ ಅಂತಂದು, ಮತ್ತು ನಾನು ಹೇಳ್ದಂಗೆ ಅದು ಚಿಪ್ಸ್ ತಿನ್ನಂಗಿರುತ್ತೆ ಅಂತಂದು. ಹಾಗಾಗಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಅದು ಸ್ವಲ್ಪ ನಾವು ಹುರಿಬೇಕಾದ್ರೆ ನಾವು ಅದನ್ನು ಒಂದು ಸ್ಪೂನ್ ತೊಗೊಂಡು ಚುಚ್ಚಬೇಕು. ಹಸಿ ಇತ್ತು ಅಂದರೆ ಇನ್ನೂ ಅದು ಗಟ್ಟಿಯಾಗಿ ಆಗೋ ತನಕ ಹುರ್ಕೋಬೇಕಾಗತ್ತೆ. ನಿಮಗಿದು ಇಷ್ಟ ಆಯಿತು ಅಂತಂದರೆ, ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.